ಬೆಳಗ್ಗೆ ಮೊಬೈಲ್ನಲ್ಲಿ ವಾಟ್ಸಪ್ನಲ್ಲಿ ಒಂದು ದೃಶ್ಯ ಬಂತು ನನಗೆ, ವಿಡಿಯೋ ಕ್ಲಿಪ್ಪಿಂಗು. ಅದನ್ನು ನೋಡಿದಾಗ ನಾನು ಯಾವುದೋ ಸಿನಿಮಾ ಶೂಟಿಂಗ್ ನಡೀತಿರ್ಬೋದು ಅಂದ್ಕೊಂಬಿಟ್ಟೆ. ಇದೆ, ನೋಡಿರ್ತೀರಿ ಎಷ್ಟೊತ್ತಿಗಾಗಲೇ ನೀವು ಅದನ್ನು. ಯೂನಿಫಾರಮ್ನಲ್ಲಿರುವ, ಪೊಲೀಸ್ ಯೂನಿಫಾರಮ್ನಲ್ಲಿರುವ ಒಬ್ಬ ವ್ಯಕ್ತಿಯನ್ನು ಬಿನ್ ಡ್ರೆಸ್ನಲ್ಲಿರುವ, ಮಫ್ತಿಯಲ್ಲಿರುವ ಕೆಲವರು ಹಿಡ್ಕೊಂಡಿದ್ದಾರೆ. ಅಂದರೆ ಜನಸಾಮಾನ್ಯ ರೀತಿಯಲ್ಲಿ ಕಾಣಿಸ್ತಾ ಇರುವ ಕೆಲವರು ಹಿಡ್ಕೊಂಡಿದ್ದಾರೆ. ಆ ವ್ಯಕ್ತಿ ಕೂಗ್ತಾ ಇದ್ದಾರೆ. ಲಿಟ್ರಲಿ ನಾನು ಅನ್ಕೊಂಡಿದ್ದು ಇದು ಸಿನಿಮಾ ಶೂಟಿಂಗೇ ಇರಬೇಕು ಅಂತ. ಅಥವಾ ಪೊಲೀಸ್ ಯೂನಿಫಾರಮ್ ಧರಿಸಿಕೊಂಡು ಜನಸಾಮಾನ್ಯರನ್ನು ವಂಚಿಸ್ತಾ ಇದ್ದ ಯಾರನ್ನೋ ಜನ ಹಿಡ್ಕೊಂಡಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟೆ ನಾನು. ಎಂತ ಸ್ಟುಪಿಡ್ ಪೀಪಲ್ ಇವರು, ಇಂಥವ್ರಿಗೆ ನಮ್ಮ ದೇಶದಲ್ಲಿ ಸಿಟಿಜನ್ಶಿಪ್ ಕೊಡಬಾರ್ದು. ನೀವು ಕೂಗೋದು ಕೇಳಿಸ್ಕೋಬೇಕ್ರಿ, ಇದನ್ನು ಬರೀ ಕೂಗೋದು ಕೇಳಿಸ್ಕೋಬೇಕು. ಫುಲ್ ವಿತ್ ಆಡಿಯೋ ಪ್ಲೇ ಮಾಡಿ ಅದನ್ನು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಮಾಧಾನ ಮಾಡ್ಕೋ, ನೀನ್ ಹಿಂಗೆ ಬಿಟ್ರೆ ಇಂಡಿಯಾನೇ ಹಾಳು ಮಾಡ್ಬಿಡ್ತೀಯ. ಕೂಲ್ ಡೌನ್. ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಹೇಳಿದ ಬನ್ನಿ ಅಂತ ಹೇಳ್ತಾ ಇದ್ದೆ. ನೀವು ಬರೀ ನಾವು ಮತ್ತೆ ಹೇಳ್ತಾ ಇದ್ದೀನಿ. ಈಗ ನೀಡಿ ಪೊಲೀಸ್ ಯೂನಿಫಾರ್ಮ್ ಧರಿಸಿಕೊಂಡು ಯಾವನೋ ಠಕ್ಕ ಕಳ್ಳ ಜನಸಾಮಾನ್ಯರಿಗೆ ಮೋಸ ಮಾಡಿ ಸಿಕ್ಕಾಕೊಂಡಿದ್ದು ಅಲ್ಲ. ಹಿ ಈಸ್ ಎ ರಿಯಲ್ ಪೊಲೀಸ್ ಇನ್ಸ್ಪೆಕ್ಟರ್. KP ಅಗ್ರಹಾರ ಪೊಲೀಸ್ ಸ್ಟೇಷನ್ನಿನ ಇನ್ಸ್ಪೆಕ್ಟರ್ ಗೋವಿಂದರಾಜು 4 ಲಕ್ಷ ರೂಪಾಯಿ ಲಂಚ ತಗೊಳ್ತಾ ಇದ್ದಾಗ ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಟ್ರಾಪ್ ಮಾಡಿ ಹಿಡ್ಕೊಂಡಾಗ ಕೂಗಿದ ರೀತಿ ಅದು. ಇದು ಯಾರ್ದು ಮಹಿಮೆ? ಅಂಜನಾದು ಮಹಿಮೆ, ಅಂಜನಾದು ಮಹಿಮೆ. ಎಲ್ಲರೂ ಒಂದ್ಸಲಿ ಜೋರಾಗಿ ಕೈ ತಟ್ಬಿಡಿ, ಅಕ್ಕ ಕೈ ತಟ್ಟಕ. ಕೂಗಿದ ರೀತಿ ಅದು. ಕೆಲವು ದಿನಗಳಿಂದ ಬರ್ತಾ ಇರುವ ಕೇಸ್ಗಳನ್ನು ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ, ಸ್ಪೆಷಲಿ ಬೆಂಗಳೂರು ಸಿಟಿಯಲ್ಲಿ ಕಳ್ಳರಿಗೂ ಪೊಲೀಸರಿಗೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ ಅನ್ನಿಸ್ತಿದೆ. ಏನೇನೆಲ್ಲ ನೋಡಿದ್ವಿ ನಾವು. ATM ವ್ಯಾನಿನ ದರೋಡೆ, ಒಬ್ಬ ಪೊಲೀಸ್ ಇನ್ವಾಲ್ವ್ ಆಗಿ ಮಾಡಿಸೋದು, ಕಮಿಷನರ್ ಆಫೀಸ್ನಲ್ಲಿ ಕಾರ್ನಲ್ಲಿದ್ದ ದುಡ್ಡು ಎತ್ಸೋದು, ವಸೂಲಿ ಮಾಡುವಾಗ ಸಿಕ್ಕಾಕೊಳ್ಳೋದು. ಈ ಎರಡರಿ ಇವೆಲ್ಲ. ಅಲ್ಲಿ ಯಾವುದೋ ಹವಾಲ ದುಡ್ಡು ಹೋಗ್ತಿತ್ತಂತೆ, ದುಡ್ಡನ್ನು ಇನ್ಯಾವ ಒಂದು ಲಿಮಿಟ್ಸ್ ಪೊಲೀಸ್ ಇನ್ನೊಂದು ಲಿಮಿಟ್ಸ್ ಹೋಗಿ ಹಿಡ್ಕೊಂಡಿದ್ದಂತೆ. ಅಲ್ಲಿ ಸೀಸ್ ಮಾಡಿದ ರೊಕ್ಕನೇ ಒಂದು, ಆನ್ ರೆಕಾರ್ಡ್ ತೋರಿಸಿದ ದುಡ್ಡೇ ಇನ್ನೊಂದು, ಮಧ್ಯದಲ್ಲಿ ಗಪ ಆಗೋಗಿತ್ತು. ಇದನ್ನೆಲ್ಲ ನೋಡ್ತಿದ್ರೆ ಏನು ವ್ಯತ್ಯಾಸ ಉಳ್ಕೊಂಡಿದೆ ಅನ್ಸೋದಕ್ಕೆ ಶುರುವಾಗಿದೆ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಸೂಳೆರ್ ಹಾಗೆ ರಾಜಕಾರಣಿಗಳು, ರೌಡಿಗಳು ತಮ್ಮ ಇಷ್ಟ ಬಂದಾಗ ಜಡೀತಾ ಇದ್ದಾರೆ. ಇದು ನೋಡಿ, ಇನ್ಸ್ಪೆಕ್ಟರ್ ಒಬ್ಬ ಲಂಚ 4 ಲಕ್ಷ ರೂಪಾಯಿ ಲಂಚ ತಗೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದು. KP ಅಗ್ರಹಾರ ಪೊಲೀಸ್ ಸ್ಟೇಷನ್ನಿನ ಇನ್ಸ್ಪೆಕ್ಟರು. ಒಂದು ಕೇಸ್ ಇದು, 19 ಲಕ್ಷ ರೂಪಾಯಿ ವಂಚನೆಯ ಪ್ರಕರಣ. ಆ ಕೇಸ್ನಲ್ಲಿ ಇನ್ನೊಬ್ಬ ಅಕ್ಬರ್ ಅನ್ನೋನ, ನಿನ್ನನ್ನು ಸಿಗಾಕ್ಸ್ಬಿಡ್ತೀನಿ ನಾನು, ಈ ಕೇಸಿಗೆ ಫಿಟ್ ಮಾಡಿಬಿಡ್ತೀನಿ ನಿನ್ನನ್ನು, ದುಡ್ಡು ಕೊಡು ಅಂತ ಕೇಳಿದ್ದ 5 ಲಕ್ಷ. ಅದರಲ್ಲಿ 1 ಲಕ್ಷ ಮೊದಲೇ ಕೊಟ್ಟಿದ್ದಂತೆ ಆತ ಅಕ್ಬರ್ ಅನ್ನೋನು. ಆಮೇಲೆ ಹೋಗಿ ಲೋಕಾಯುಕ್ತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹಿಂಗೆ ಲಂಚ ಕೇಳ್ತಿದ್ದಾರೆ ಅಂತ. ಲೋಕಾಯುಕ್ತ ಪೊಲೀಸರು ಕೇಸ್ ಬಂದಾಗ ಹೇಳ್ತಾರೆ, ನೋಟುಗಳನ್ನು ಸರಿಯಾಗಿ ಮಾರ್ಕ್ ಮಾಡ್ಕೊಂಡು ಅದಕ್ಕೊಂದು ಕೆಮಿಕಲ್ ಬರುತ್ತೆ, ಕೆಮಿಕಲ್ ಹಾಕಿ ಕಳಿಸ್ತಾರೆ. ಅದನ್ನೇ ರೆಡ್ ಹ್ಯಾಂಡಾಗಿ ಹಿಡಿಯೋದು ಅಂತ ಅನ್ನೋದು. ಹೋಗಿ ನೋಟ್ ಕೊಟ್ಟಾಗ ಹೋಗಿ ಟ್ರ್ಯಾಪ್ ಮಾಡಿದ್ದಾರೆ. ಧನರಾಜ್ ಅನ್ನುವಂಥವ್ರು KP ಅಗ್ರಹಾರ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು, 19 ಲಕ್ಷ ರೂಪಾಯಿ ಮೋಸ ಆಗಿದೆ ಅಂತ. ಸೂರಜ್, ಸೃಜನ್, ಶ್ರೀನಿವಾಸ್ ಅನ್ನುವವರ ವಿರುದ್ಧ ಧನರಾಜ್ ಅನ್ನುವಂಥವ್ರು ಒಂದು ಕೇಸ್ ಕೊಟ್ಟಿದ್ರು. ಅದರ ತನಿಖೆಗೆ ಅಂತ KP ಅಗ್ರಹಾರ ಪೊಲೀಸರು ಇದೆ ಇನ್ಸ್ಪೆಕ್ಟರ್ ಗೋವಿಂದರಾಜು ನೇತೃತ್ವದಲ್ಲಿ ಸೂರಜ್ ಮನೆಗೆ ಹೋಗ್ತಾರೆ. ಸೂರಜ್ ಮನೆಯಲ್ಲಿ ಜೋರು ಗಲಾಟೆ ಆಗುತ್ತೆ. ಇಲ್ಲಿದೆ ನೋಡಿ, ನಮ್ಮ ಸ್ಕ್ರೀನಿನ ಲೆಫ್ಟ್ ಸೈಡ್ನಲ್ಲಿ ಏನು ದೃಶ್ಯಗಳನ್ನು ನೋಡ್ತಿದ್ದೀರಲ್ಲ, ಸೂರಜ್ ಮನೆಯಲ್ಲಿನ ಗಲಾಟೆ ಅದು. ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ, ಯಾಕೆ ನಮ್ಮ ಮನೆಗೆ ಬಂದ್ರಿ ಅಂತ.
ಇನ್ಸ್ಪೆಕ್ಟರ್ ಅಲ್ಲಿ ಇದ್ಕೊಂಡು ನಾವು ಕಾನೂನಿನ ಪ್ರಕಾರ ನಡ್ಕೊಳ್ತೀವಿ ಅಂತೇಳಿ ಸ್ಟೇಷನಿಗೆ ಕರ್ಕೊಂಬಂದ್ರು ಆ ಸೂರಜ್ನನ್ನು. ಅದಾದ ಮೇಲೆ 5 ಲಕ್ಷ ಕೊಟ್ಟರೆ ಕೇಸ್ ಬಿಡ್ತೀವಿ ಅಂದ್ರಂತೆ. 5 ಲಕ್ಷ ಕೊಟ್ಟರೆ ಆ ಸೂರಜ್ ಹೇಳೋದು 25 ಲಕ್ಷ ಕೇಳಿದ್ರು, ನಾನು ಅವಾಗ ಕಂತಲ್ಲಿ ಕೊಟ್ಬಿಟ್ಟಿದ್ದೀನಿ 25 ಲಕ್ಷ ಅಂತ ಸೂರಜ್ ಹೇಳೋದು. ಇದೇ ಕೇಸ್ನಲ್ಲಿ ಅಕ್ಬರ್ ಅನ್ನುವಂಥ ಇನ್ನೊಬ್ಬನನ್ನು ನಿನ್ನ ಫಿಟ್ ಮಾಡ್ತೀವಿ ಅಂತ. ಈ ಕೇಸಿಗೆ ಹೆಂಗೋ ದೂರದ ರಿಲೇಟೆಡ್ ಮನುಷ್ಯ ಮೊಹಮ್ಮದ್ ಅಕ್ಬರ್ ಅಂತ. ಆತ 1 ಲಕ್ಷ ತಂದು ಕೊಟ್ಟನಂತೆ, ಇನ್ನು 4 ಲಕ್ಷ ಯಾವಾಗ ಅಂತ ಗಂಟು ಬಿದ್ದಿದ್ದಾರೆ ಸಾಹೇಬರು. ಆತ ಹೋಗಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದುಡ್ಡು ಕೊಡ್ತೀನಿ ಅಂಥೇಳಿ ಲೋಕಾಯುಕ್ತರು ಟ್ರ್ಯಾಪ್ ಸೆಟ್ ಮಾಡಿದ್ರು. ದುಡ್ಡು ಕೊಡ್ತೀನಿ ಅಂಥೇಳಿ ಕರೆಸ್ಕೊಂಡಿದ್ದಾರೆ. ಬಂದಿದ್ದು ಎಲ್ಲಿಗೆ? CR ಗ್ರೌಂಡಿಗೆ. ಈ ಕೂಗ್ತಾ ಇರುವ ದೃಶ್ಯ ರೆಕಾರ್ಡ್ ಆಗಿರೋ CR ಗ್ರೌಂಡಲ್ಲಿ. ಅದು ನೀವು KR ಮಾರ್ಕೆಟ್ನಿಂದ ಮೈಸೂರು ಕಡೆ ಹೊರಟ್ರೆ ಫ್ಲೈಓವರ್ ಇಳಿತೀವಲ್ಲ, KR ಮಾರ್ಕೆಟ್ ಫ್ಲೈಓವರ್ ಇಳಿದಾಗ ರೈಟ್ ಸೈಡಲ್ಲಿ ಕಾಣಿಸುತ್ತೆ ಶಿರ್ಸಿ ಸರ್ಕಲ್ ಹತ್ರ CR ಗ್ರೌಂಡು. ಅಲ್ಲಿಗೆ ದುಡ್ಡು ಇಸ್ಕೊಳಕ್ಕೆ ಕರೆಸಿದ್ದು. ಕಂಡವ್ರ ಮನೆಗೆ ಕನ್ನ ಹಾಕೋದೇ ಈ ಬೇವಾಸಿ ಕೆಲಸ. ಬೇರೆಯವರು ಬದುಕೋದಕ್ಕೆ ಅವಕಾಶ ಕೊಟ್ಟು ನೀವು ಬದುಕಿ, ಬಡವರು ಸಮಾಜ ಮೇಲೆ ಸೌಧ ಕಟ್ಟಬೇಡಿ, ಅದು ನಿಲ್ಲೋದಿಲ್ಲ. ಲೋಕಾಯುಕ್ತ ಪೊಲೀಸರು ಬಂದು ಟ್ರ್ಯಾಪ್ ಮಾಡಿದರು. ಡಿಪಾರ್ಟ್ಮೆಂಟಿನ ಮಾನ ಮರ್ಯಾದೆ. ಆಮೇಲೆ ನೋಡಿ, ನಿಮಗೆ ಆ KP ಅಗ್ರಹಾರ ಪೊಲೀಸ್ ಸ್ಟೇಷನಿಗೆ ಬಂದು ಪೋಸ್ಟಿಂಗ್ ಆಗಿ 1 ತಿಂಗಳಾಗಿದೆಯಂತೆ. 6 ತಿಂಗಳೇನೋ ಆಗಿದೆಯಂತೆ. ಬಂದಿರೋದೇನು ಪುಗ್ಸಟ್ಟೆ ಬಂದಿರ್ತಾರ ಅಂದ್ರೆ ಇಲ್ಲ, ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿರ್ತಾರೆ. ಅದಕ್ಕೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂಡಿರ್ತಾರೆ. ಹಾಕಿರುವ ದುಡ್ಡು ವಸೂಲಿ ಮಾಡಬೇಕಲ್ಲ, ಇಂಥ ದಂಧೆ ಮಾಡೋದು. ನಾನು ಆಪ್ತರಿಗೆ ಅನೇಕರಿಗೆ ಹೇಳ್ತೀನಿ, ಯಾಕಿಂತ ಈ ಚಂದಕ್ಕೆ ಈ ಸುಖಕ್ಕೆ ಯಾಕೆ ಸರ್ಕಾರಿ ನೌಕರಿ ಮಾಡ್ಬೇಕು ಮಾರಾಯರೆ? ಊರಿಗಿರ ಕಡೆ ಹೋಗಿ ತೋಟ ಗೀಟ ನೋಡ್ಕೊಂಡಿರ್ರಿ ಅಂತ. ಇದೇನು ಮರ್ಯಾದೆ ವಾಪಸ್ ಬರೋದೇನ್ರಿ ಇದು ಕೆಲಸ? ಇಲ್ಲ, ಊಟ ಇಲ್ಲ ಇಂತ ನನ್ನ ಮಕ್ಕಳಿಗೆಲ್ಲ ನಮ್ಮಂತ ಮಕ್ಕ ಮೂತಿ ನೋಡ್ದೆ ಕತಾರ್ನಾಗ ಆಫೀಸರ್ ಬಂದ್ರೆ ಸರಿ. ಈ ಸುಖಕ್ಕೆ ಯಾಕೆ ಸರ್ಕಾರಿ ನೌಕರಿ ಮಾಡಬೇಕು? ಕೋಟಿಗಟ್ಟಲೆ ದುಡ್ಡು ಕೊಡೋದಂತೆ, ರಾತ್ರಿ ನಿದ್ದೆ ಬರೋದಿಲ್ಲ, ದುಡ್ಡು ವಸೂಲು ಮಾಡ್ಬೇಕಲ್ಲ, ಹಾಕಿರೋ ದುಡ್ಡು ವಸೂಲು ಮಾಡಬೇಕು, ಮತ್ತು ನೆಕ್ಸ್ಟ್ ಪೋಸ್ಟಿಂಗಿಗೆ ಬೇಕಾದದ್ದನ್ನು ಕಲೆಕ್ಟ್ ಮಾಡ್ಕೋಬೇಕು. ಇಲ್ಲೇ ಇವ್ರಿಗೆಲ್ಲ ಸರ್ಕಾರದ ಸಂಬಳ ಬಂದರೆ ಬಂತು, ಬರದೇ ಇದ್ರೆ ಇಲ್ಲ ಅನ್ನೋ ಹಂಗೆ ಆಗ್ಬಿಟ್ಟಿರುತ್ತೆ. ಬಂದರೆ ಬಂತು, ಬರದೇ ಇದ್ರೆ ಇಲ್ಲ. ಕಂಪ್ಲೇಂಟ್ ಕೊಟ್ಟವ್ರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಮಗೆ ನ್ಯಾಯ ಕೊಡಿ. ಈ ಥರ ಒಂದು ಕಾಮನ್ ಮ್ಯಾನ್ನ ತಗೊಂಡೋಗಿ ಲಾಕಪ್ಪಲ್ಲಿ ಹಾಕ್ತಾ ಇದ್ರೆ ನಮ್ಮ ಮಾನ ಮರ್ಯಾದೆ ಏನಾಗಬೇಕು ಸರ್? ದೇರ್ ಮೇನ್ ಟಾರ್ಗೆಟ್ ಇಸ್ ಟು ಡ್ಯಾಮೇಜ್ ಮೀ. ಇವರು ಬಂದು ಮೋಹನ್ ಗೌಡ ಅನ್ನೋರು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ, ನಮ್ಮ ದುಡ್ಡು ನಮಗೆ ಕೊಡಿ, ನಮಗದ್ರ ಬಗ್ಗೆ ಗೊತ್ತಿಲ್ಲ ಸರ್ವಣ ಬಗ್ಗೆ ಅಂತ. ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ, ನಿಯರೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ, ಆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಂಡು FIR ಮಾಡಿ ಅದನ್ನು ತನಿಖೆ ಮಾಡಿಲ್ಲ, ಕೊಂಡು ನಮಗೆ ಪರ್ಸನಲ್ ಟಾರ್ಗೆಟ್ ಮಾಡಿ ಬಡ್ಸ್ ಕೇಸ್ ಅನ್ನೋದೊಂದು ಆ್ಯಕ್ಟನ್ನು ತಂದು ನಮ್ಮ ಮೇಲೆ ಇಂಪೋಸ್ ಮಾಡ್ತಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಂಗೆ ಗೊತ್ತಿಲ್ಲಪ್ಪ. ಹಿಡಿದು ಬಿಟ್ಟಿದ್ದಾರೆ, ಮುಗಿತಿ ಮನುಷ್ಯನ ಕರಿಯರು. ಹಂಗೆ ಅನ್ಕೋಬೇಡಿ. ಲೋಕಾಯುಕ್ತ ಪೊಲೀಸರು ತಾವೇ ದೂರನ್ನು ಪಡೆದು ತಾವೇ ಟ್ರ್ಯಾಪ್ ಸೆಟ್ ಮಾಡಿ ಈ ರೀತಿಯಾಗಿ ರೆಡ್ ಹ್ಯಾಂಡ್ ಆಗಿ ಹಿಡಿದ ಪ್ರಕರಣದಲ್ಲಿ ಸಾಕ್ಷಿಗಳಿಲ್ಲ ಅಂತ ಬಿ ರಿಪೋರ್ಟ್ ಹಾಕಿದ ಉದಾಹರಣೆಗಳಿದ್ದಾವೆ. ಇವೆಲ್ಲ ಕ್ಯಾಮ್ರಾ ಮುಂದೆ ಕಾಣಿಸೋದಿದು. 2 ದಿವಸ ಆದ್ರೆ ನಮಗೂ ಬೇರೆ ನ್ಯೂಸ್ ಬರ್ತವೆ, ನಿಮಗೂ ತಲೆ ಕೆಡಿಸ್ಕೊಳ್ಳೋದಕ್ಕೆ 108 ವಿಷಯ ಇರ್ತವೆ. ನಾವು ಬಿಟ್ಬಿಡ್ತೀವಿ ಇದನ್ನು. ಆಮೇಲೆ ನಡೆಯೋದೇ ಬೇರೆ. ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ.